ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹೇಗೆ ಡೆತ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡೋದು ಅಂತ. ಈ ಜನ್ಮ ವೆಬ್ಸೈಟ್ಗೆ ನೀವು ಹೋಗಿ ಫಸ್ಟ್ ಈ ಜನ್ಮ ಅಂತ ಎಂಟರ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ. ಫಸ್ಟ್ ಒನ್ ತೋರಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಬರ್ತ್ ಡೆತ್ ವೆರಿಫಿಕೇಷನ್ ಅದ್ರ ಮೇಲೆ ಇದೆಯಲ್ಲ ಅದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ತೋರಿಸ್ತಾ ಇದೆ ಈಗಾಗಲೇ ಸೇವಾ ಸಿಂಧುವಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಅಂತ. ಸೊ ಬೇಕಾದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೋಣ. ಓಕೆ, ಇದು ಸೇವಾ ಸಿಂಧು ಅಫಿಷಿಯಲ್ ವೆಬ್ಸೈಟ್. ನಿಮಗೆ ಎಲ್ಲಿ ಲಾಗಿನ್ ಮಾಡೋದು ಅಂತ ಕನ್ಫ್ಯೂಸ್ ಆದರೆ ಸೇವಾ ಸಿಂಧು ಲಾಗಿನ್ ಅಂತ ಎಂಟರ್ ಮಾಡಿ. ಓಕೆ, ನೋಡಿ, ಹೀಗೆ ಎಂಟರ್ ಮಾಡಿದಾಗ ನಿಮಗೆ ಸೇವಾ ಸಿಂಧು ಕರ್ನಾಟಕ ಅಂತ ಓಪನ್ ಆಗುತ್ತೆ. ಈ ಲಿಂಕ್ ಸೇವಾ ಸಿಂಧು ಕರ್ನಾಟಕ, ಈ ಫಸ್ಟ್ ಲಿಂಕ್ನ ಓಪನ್ ಮಾಡಿ. ಈ ಥರ ನಿಮಗೆ ಲಾಗಿನ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ OTP ಎಂಟರ್ ಮಾಡಿ. ಕ್ಯಾಪ್ಚಾ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ನಂಬರ್ಸ್ನ ಎಂಟರ್ ಮಾಡಿ. ಇಫ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ. ರಿಜಿಸ್ಟರ್ ಆಗಿಲ್ಲ ಅಂತ ಅಂದರೆ ಇಲ್ಲಿ ಕೆಳಗಡೆ ಆಪ್ಷನ್ ತೋರಿಸ್ತಾ ಇದೆ ನೋಡಿ, ರಿಜಿಸ್ಟರ್ ಅಂತ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ಸಬ್ಮಿಟ್ ಅಂತ ಎಂಟರ್ ಮಾಡಿದ್ದೀನಿ. ಈ ಥರ ನೋಡಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಹೋದ್ಮೇಲೆ ಅಪ್ಲೈ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಡೆತ್ ಸರ್ಟಿಫಿಕೇಟ್ ಅಂತ ಎಂಟರ್ ಮಾಡಿ. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಡೆತ್ ಸರ್ಟಿಫಿಕೇಟ್, ಅಪ್ಲೈ ಫಾರ್ ಡೆತ್ ಸರ್ಟಿಫಿಕೇಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ರಿಜಿಸ್ಟರ್ ನಂಬರ್ ಇದ್ದರೆ ಹೌದು ಎಸ್ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂದರೆ ನೋ ಕ್ಲಿಕ್ ಮಾಡಿ. ಡೇಟ್ ಆಫ್ ಡೆತ್ ಅಂದರೆ ಯಾವಾಗ ಡೆತ್ ಆಗಿರೋದು, ನೀವು ಆಲ್ರೆಡಿ ರಿಜಿಸ್ಟರ್ ಮಾಡಿರ್ತೀರಲ್ಲ ಡೆತ್ ಡೇಟ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ನೇಮ್ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡಿ. ನೇಮ್ ಎಂಟರ್ ಮಾಡಿದ ನಂತರ ಸರ್ಚ್ ಮಾಡಿ. ರಿಲೇಟೆಡ್ ಸರ್ಚ್ ಇದೆ ತೋರಿಸುತ್ತೆ. ಈಗ ಅದು ನಿಮಗೆ ಓಕೆ ಅನಿಸಿದ್ರೆ, ಅದೇನು ಅನಿಸಿದ್ರೆ ಎಸ್ ಕ್ಲಿಕ್ ಮಾಡಿ. ಕ್ಯಾಪ್ಚಾ ವೆರಿಫಿಕೇಷನ್ ವರ್ಡ್ ಎಂಟರ್ ಮಾಡಿ ಸಬ್ಮಿಟ್. ಓಕೆ, ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಆವಾಗ ಮೇಕ್ ದ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಪೇಮೆಂಟ್ ಮೋಡ್ ನಾನು Paytm ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಓಕೆ, ₹5 ಚಾರ್ಜ್ ಮೇಕ್ ದ ಪೇಮೆಂಟ್. ಸೊ ನಾನಿವಾಗ ಇದನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾಯಿದ್ದೀನಿ. ₹5 ಫೋನ್ಪೇನಲ್ಲಿ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ನಂದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಡ್ರಾಫ್ಟ್ ಅಂತ ತೋರಿಸ್ತಿದೆಯಲ್ಲ, ಇದನ್ನು ಓಪನ್ ಮಾಡಿ. ಈ ಥರ ನಿಮಗೆ ತೋರಿಸುತ್ತೆ. ಇದರಲ್ಲಿ ನೀವು ನಿಮ್ಮ ಸಕಾಲ ಅರ್ಜಿಯ ಸಂಖ್ಯೆ ಇದನ್ನು ಕಾಪಿ ಮಾಡ್ಕೊಳ್ಳಿ, ಸಕಾಲ ಸಂಖ್ಯೆ. ಓಕೆ, ಇದ್ರ ಮೂಲಕ ನಾವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅಗೇನ್ ಮತ್ತೆ ಇಲ್ಲಿ ವ್ಯೂವಲ್ಲಿ ಹೋಗಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಎಂಟರ್ ಮಾಡಿ. ಆ್ಯಪ್ ರೆಫರೆನ್ಸ್ ನಂಬರ್ ಇವಾಗ ಕಾಪಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಎಂಟರ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನೋಡಿ ಅಂಡರ್ ಪ್ರೋಸೆಸ್ ತೋರಿಸ್ತಾ ಇದೆ. ಓಕೆ, ಒಂದು ಅರ್ಧ ಗಂಟೆ ಆದಮೇಲೆ, ಸ್ವಲ್ಪ ಹೊತ್ತು ಆದಮೇಲೆ ಒಂದು ಟೈಮ್ ಚೆಕ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೊಮ್ಮೆ ಚೆಕ್ ಮಾಡ್ತಾಯಿದ್ದೀನಿ. ನೋಡೋಣ ಇವಾಗ ಏನು ತೋರಿಸುತ್ತೆ. ಗೆಟ್ ಸ್ಟೇಟಸ್ ನೋಡಿ, ಸ್ಟಿಲ್ ಅಂಡರ್ ಪ್ರೋಸೆಸ್ ತೋರಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಓಕೆ, ನೋಡಿ ಇಲ್ಲಿ ಬರ್ತಾ ಇದೆ ಡೆಲಿವರ್ಡ್ ಅಂತ ಸ್ಟೇಟಸ್. ಓಕೆ,
ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡಿದ್ದೀನಿ. ಡೌನ್ಲೋಡ್ ಮಾಡಿರೋದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಈ ಥರ ಒಂದು PDF ಫಾರ್ಮ್ಯಾಟ್ನಲ್ಲಿ ನಮಗೆ ಓಪನ್ ಆಗುತ್ತೆ. ಡೆತ್ ಸರ್ಟಿಫಿಕೇಟ್ ನಮ್ಮದು ಡೌನ್ಲೋಡ್ ಆಗಿದೆ. ಓಕೆ, ಇದನ್ನು ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.